ಮೋದಿ ಸರ್ಕಾರದಲ್ಲಿ ಮೊದಲ ವಿಕೆಟ್ ಪತನವಾಗಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಸ್ವೀಕಾರವಾಗಿದೆ. ಪ್ರಧಾನ ತಲೆದಂಡ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣಕ್ಕೆ ಸಂಬಂಧಪಟ್ಟಂತೆ ಧರ್ಮೇಂದ್ರ ಪ್ರಧಾನ್ ತಲೆದಂಡ ಆಗಿದೆ. ಧರ್ಮೇಂದ್ರ ಪ್ರಧಾನ್ಗೆ ಇದೀಗ ಗೇಟ್ ಪಾಸ್ ಕೊಡಲಾಗಿದೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಸಲ್ಲಿಕೆ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಸಂಗ್ರಾಮದ ಬೆನ್ನಲ್ಲೇ ಈ ರಾಜೀನಾಮೆ ಸಲ್ಲಿಕೆಯಾಗಿದೆ. ಎನ್ಡಿಎ ಆಡಳಿತಾವಧಿಯ ಮೊದಲ ತಲೆದಂಡ. ಒಟ್ಟು ಈ ಎರಡು ಆಡಳಿತಾವಧಿಯಲ್ಲಿ ಆಗಿರ್ತಕ್ಕಂತಹ ಮೊದಲ ತಲೆದಂಡ ಅಂತ ಹೇಳಲಾಗ್ತಾ ಇದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಅಂದ್ರೆ ಈ ರೀತಿಯಾಗಿ ಆಗಿರ್ತಕ್ಕಂಥದ್ದು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ಸ್ಮಿತಾ ರಂಗನಾಥ್ ಲೈವ್ ಕನೆಕ್ಟ್ ಇದ್ದಾರೆ. ಸ್ಮಿತಾ, ಬಿಗ್ ಅಪ್ಡೇಟ್. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ, ಸಾಕಷ್ಟು ಮಾಹಿತಿ ಬರ್ತಾನೆ ಇರುತ್ತೆ. ಏನೆಲ್ಲ ಅಪ್ಡೇಟ್ ಇದೆ? ನಿಜ, ರಾಜೀನಾಮೆ ಒಂದೇ ಪರಿಹಾರ ಅನ್ನೋ ಪ್ರಶ್ನೆ ಪದೇ ಪದೇ ಆಡಳಿತಾರೂಢ ಬಿಜೆಪಿ ಹಾಗೆ ಎನ್ಡಿಎ ಸರ್ಕಾರದ ಕಡೆಯಿಂದ ಬರ್ತಾ ಇತ್ತು. ನಾವು ಸಾಕಷ್ಟು ಸುಧಾರಣೆಯನ್ನ ತರೋ ಪ್ರಯತ್ನ ಮಾಡ್ತಾ ಇದ್ದೀವಿ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನ ಕೇಂದ್ರ ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ ಅಂತ ಹೇಳಿ ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರೇನೆ ಎರಡೆರಡು ಸೆಲ್ಫಿ ವಿಡಿಯೋಗಳನ್ನ ಬಿಟ್ಟು ಕನ್ವಿನ್ಸ್ ಮಾಡೋ ಪ್ರಯತ್ನವನ್ನ ಮಾಡಿದ್ರು. ಈ ಕನ್ವಿನ್ಸಿಂಗ್ ಪ್ರಯತ್ನವನ್ನ ಗಮನಿಸಿದ್ರೆ ಬಹುತೇಕ ರಾಜೀನಾಮೆಯನ್ನ ಪಡೆಯಲಾರರು. ಯಾಕಂದ್ರೆ ಧರ್ಮೇಂದ್ರ ಪ್ರಧಾನ್ ಅವರು ಕೇವಲ ಶಿಕ್ಷಣ ಸಚಿವರು ಮಾತ್ರವಲ್ಲ, ಬಿಜೆಪಿ ಪಕ್ಷಕ್ಕೆ, ಅದರಲ್ಲೂ ಒಡಿಶಾ ರಾಜ್ಯದಂತಹ ರಾಜ್ಯದಲ್ಲಿ ಬಿಜೆಪಿಯ ಸಂಘಟನೆಗೆ ಹಾಗೆ ಅಲ್ಲಿನ ಗೆಲುವಿಗೆ ಇದೆಲ್ಲವನ್ನ ಗಮನಿಸಿದ್ರೆ, ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ನಿಕಟವರ್ತಿಗಳು ಅಂತ ಗಮನಿಸಿದ್ರೆ ಇದೆಲ್ಲ ಆಯಾಮದಲ್ಲೂ ಕೂಡ ಧರ್ಮೇಂದ್ರ ಪ್ರಧಾನ್ ಅವರು ಬಹಳಷ್ಟು ಮಹತ್ವವಾದ ಪಾತ್ರವನ್ನ ನಿರ್ವಹಿಸುವವರು. ಅಂತವರ ರಾಜೀನಾಮೆಯನ್ನ ಪಡೆದ್ರೆ ಎನ್ಡಿಎ ಸರ್ಕಾರಕ್ಕೆ ದೊಡ್ಡ ಹಿನ್ನಡೆ ಆಗುತ್ತೆ ಅನ್ನೋದು ಕೂಡ ಪೊಲಿಟಿಕಲಿ ಚರ್ಚೆಗೆ ಒಳಪಟ್ಟ ವಿಚಾರ ಆಗಿತ್ತು. ಆದ್ರೆ ಇವತ್ತು ಮಹತ್ವದ ನಿರ್ಧಾರವನ್ನ ಕೇಂದ್ರ ಸರ್ಕಾರ ಕೈಗೊಂಡಿರೋದು. ಧರ್ಮೇಂದ್ರ ಪ್ರಧಾನ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಅದನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಅಂಗೀಕರಿಸಿದ್ದಾರೆ ಕೂಡ. ಸೊ ವಾಟ್ ನೆಕ್ಸ್ಟ್ ಅನ್ನೋ ಪ್ರಶ್ನೆ ಉಳಿದಿದೆ. ಸಿಜೆಪಿ ಅಲ್ಲಿಗೆ ತನ್ನ ಪ್ರತಿಭಟನೆಯನ್ನ ಕೈಬಿಡುತ್ತಾ? ಯಾಕಂದ್ರೆ ಪ್ರತಿಭಟನೆ ಪ್ರಾರಂಭ ಆದ ದಿನದಿಂದಲೂ ಕೂಡ ಈ ದಿನದವರೆಗೂ ಇದ್ದ ಮೊದಲ ಡಿಮ್ಯಾಂಡ್ ಅದು ಶಿಕ್ಷಣ ಸಚಿವರಾದ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಪಡಿಬೇಕು, ಅದಾದ ನಂತರದಲ್ಲಿ ಇತ್ಯಾದಿ ಅಂತ. ಇನ್ಫ್ಯಾಕ್ಟ್ ಮಾನ್ಸೂನ್ ಸೆಷನ್, ಮುಂಗಾರು ಅಧಿವೇಶನ ಪ್ರಾರಂಭವಾಗಿ 4 ದಿನಗಳಾಗೋಯ್ತು. ವಿರೋಧ ಪಕ್ಷಗಳು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಆಗುವವರೆಗೂ ನಾವು ಅಧಿವೇಶನ ನಡೀಲಿಕ್ಕೆ ಬಿಡೋದಿಲ್ಲ ಅನ್ನೋ ಬಿಗಿಪಟ್ಟನ್ನ ಕೂಡ ಹಿಡಿದಿದ್ರು. ಅದನ್ನ ಕೂಡ ನಾವು ಗಮನಿಸಿದ್ವಿ. ಹೀಗಾಗಿ ಬಹುಶಃ ರಾಜೀನಾಮೆ ಅನಿವಾರ್ಯ ಅನ್ನೋದನ್ನ ಕೇಂದ್ರ ಸರ್ಕಾರ ಕೂಡ ಮನಗಂಡಂತೆ ಕಾಣ್ತಾ ಇದೆ ಶ್ರೀಲಕ್ಷ್ಮಿ. ಹೀಗಾಗಿ ಕೆಲವೇ ಕ್ಷಣಗಳ ಹಿಂದಷ್ಟೇ ಈ ಸುದ್ದಿ ಬ್ರೇಕ್ ಆಗಿರೋದು. ಧರ್ಮೇಂದ್ರ ಪ್ರಧಾನ್ ಅವರು ತಮ್ಮ ಮಂತ್ರಿಗಿರಿಗೆ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ನಾವೊಂದು ಕ್ರೊನಾಲಜಿ ಕೂಡ ಕ್ವಿಕ್ ಆಗಿ ಗಮನಿಸೋದೇ ಆದ್ರೆ 2024ರಲ್ಲೂ ಕೂಡ ಇದೇ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿತ್ತು. ಧರ್ಮೇಂದ್ರ ಪ್ರಧಾನ್ ಅವರು ಆಗ ನೀಡಿದ ಸಂದರ್ಶನದಲ್ಲಿ, ಅಂದ್ರೆ ಆಗ ಖಾಸಗಿ ವಾಹಿನಿಗಳಿಗೆ, ರಾಷ್ಟ್ರೀಯ ಮಾಧ್ಯಮಗಳಿಗೆ ನೀಡಿದ ಸಂದರ್ಶನದಲ್ಲಿ ಯಾವ ರೀತಿ ಎನ್ಟಿಎಗೆ ಸುಧಾರಣೆಯನ್ನು ತರೋ ಪ್ರಯತ್ನಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಬ್ರೀಫಿಂಗ್ ಕೊಟ್ಟಿದ್ರು. ಇನ್ಫ್ಯಾಕ್ಟ್ ಮೇ 3ನೇ ತಾರೀಕು ಈ ಬಾರಿ 2026ರಲ್ಲಿ ಯಾವಾಗ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು, ಆಗ್ಲೂ ಕೂಡ ಒಂದು ರೀತಿ ರ್ಯಾಪಿಡ್ ಆಕ್ಷನ್ ಅನ್ನೋ ರೀತಿಯಲ್ಲಿ ಕ್ರಮಗಳನ್ನ ಕೇಂದ್ರ ಸರ್ಕಾರ, ಇನ್ಫ್ಯಾಕ್ಟ್ ಶಿಕ್ಷಣ ಇಲಾಖೆ ತೆಗೆದುಕೊಂಡಿದ್ದನ್ನ ಕೂಡ ನಾವು ಗಮನಿಸಬಹುದು. ಮೇ 7ನೇ ತಾರೀಕು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅನ್ನೋ ವಿಚಾರ ಎನ್ಟಿಎ ಗೊತ್ತಾಗುತ್ತೆ. ತಕ್ಷಣಕ್ಕೆ ಲೋಕಲ್ ಪೊಲೀಸ್ ಜೊತೆಗೆ ಸಿಬಿಐನಿಂದ ತನಿಖೆ ಪ್ರಾರಂಭವಾಗುತ್ತೆ. ಈವರೆಗೆ ಸಿಬಿಐನಿಂದ 13 ಜನ ಅರೆಸ್ಟ್ ಆಗಿದ್ದಾರೆ. ಹಾಗೆ ಲೋಕಲ್ ಪೊಲೀಸರಿಂದ 30ಕ್ಕೂ ಅಧಿಕ ಮಂದಿಯನ್ನ ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಮಾಡಲಾಗಿರೋದು. ಹಾಗೆ ನಿನ್ನೆ ನಡೆದ ಘಟನೆಯನ್ನ ಕೂಡ ರೀಕಾಲ್ ಮಾಡೋದಾದ್ರೆ ಬರೋಬ್ಬರಿ 47 ಮಂದಿ ಎನ್ಟಿಎ ಅಧಿಕಾರಿಗಳನ್ನ ಏಕಕಾಲದಲ್ಲಿ ಸ್ಯಾಕ್ ಮಾಡುವಂತಹ ನಿರ್ಧಾರಕ್ಕೂ ಕೂಡ ಕೇಂದ್ರ ಸರ್ಕಾರ ಬಂದಿದ್ದನ್ನ ನಾವಿಲ್ಲಿ ಸ್ಮರಿಸಬಹುದು. ರೀ ಎಕ್ಸಾಮ್ ಕೂಡ ಆಗಿತ್ತು. ಮೇ 15ರಂದು ರೀ ಎಕ್ಸಾಮ್ ಘೋಷಣೆ ಆಗುತ್ತೆ. ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯನ್ನ ಮಾಡಬೇಕು ಅನ್ನೋ ಘೋಷಣೆ ಕೂಡ ಸ್ಥಳೀಯ ಕೇಂದ್ರ ಸರ್ಕಾರದಿಂದ ಘೋಷಣೆ ಆಗುತ್ತೆ. ಹಾಗೆ ಜೂನ್ 21ರಂದು ನಾವು ಗಮನಿಸಿದ್ವಿ, ಇಡೀ ದೇಶದಲ್ಲಿ ಹಿಂದೆಂದೂ ಆಗಿರದ ರೀತಿಯಲ್ಲಿ ಬಿಗಿ ಭದ್ರತೆಯ ಜೊತೆಗೆ ಆರ್ಮ್ ಫೋರ್ಸಸ್ ಹಾಗೆ ಏರ್ ಫೋರ್ಸಸ್ ಅನ್ನ ಕೂಡ ಬಳಕೆ ಮಾಡಿಕೊಂಡು ರೀ ಎಕ್ಸಾಮ್ ಅನ್ನ ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದನ್ನ ನಾವು ಗಮನಿಸಿದ್ವಿ. 20 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಇಡೀ ದೇಶದಾದ್ಯಂತ ಈ ಪರೀಕ್ಷೆಯಲ್ಲಿ ಪಾಲ್ಗೊಂಡಿದ್ರು. 11 ಲಕ್ಷಕ್ಕೂ ಅಧಿಕ ಮಂದಿ ವಿದ್ಯಾರ್ಥಿಗಳು ಈ ಪರೀಕ್ಷೆಯಲ್ಲಿ ಯಶಸ್ವಿಯಾಗಿ ತೇರ್ಗಡೆಯಾಗಿ ಇದೀಗ ಅವರ ಕಾಲೇಜಿನಲ್ಲಿ ಭರ್ತಿ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಇಷ್ಟೆಲ್ಲ ಆಗ್ತಿರೋ ಸಂದರ್ಭದಲ್ಲೂ ಕೂಡ ಯಾವಾಗ ಸಿಜೆಪಿಯ ಪ್ರೊಟೆಸ್ಟ್ ಕೇವಲ ದೇಶವ್ಯಾಪಿ ಮಾತ್ರವಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಗಮನ ಸೆಳೆಯಲಿಕ್ಕೆ ಪ್ರಾರಂಭವಾಯಿತು. ವಿದ್ಯಾರ್ಥಿ ಆಂದೋಲನ, ಈ ಜೆನ್ಜಿ ಪ್ರೊಟೆಸ್ಟ್ ಅನ್ನೋದು ಎಲ್ಲೋ ಕೈಮೀರಿ ಹೋಗ್ತಾ ಇದೆಯಾ, ಇದು ಸರ್ಕಾರವನ್ನೇ ಬುಡಮೇಲ್ ಮಾಡೋ ರೀತಿಯಲ್ಲಿ ಆಗ್ತಾ ಇದೆಯಾ ಅನ್ನೋ ಚರ್ಚೆಗಳನ್ನ ಕೂಡ ನಾವು ಗಮನಿಸಿದ್ವಿ. ಈ ಸಂದರ್ಭದಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಕೇಂದ್ರ ಸರ್ಕಾರ ಪಡೆದುಕೊಂಡಿರೋದು ಮತ್ತದೇ ಪ್ರಶ್ನೆಗೆ ತನ್ನಿಲ್ಲತ್ತೆ. ಅಲ್ಲಿಗೆ ವಾಟ್ ನೆಕ್ಸ್ಟ್? ಸಿಜೆಪಿ ತನ್ನ ಪ್ರತಿಭಟನೆಯನ್ನ ಕೈ ಬಿಡುತ್ತಾ? ಈಗ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ
ಹಾಗೆ ಶಿಕ್ಷಣ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಅವ್ಯವಸ್ಥೆಯಿಂದ ಅನ್ಯಾಯಕ್ಕೆ ಒಳಗಾಗ್ತಾ ಇರುವ ವಿದ್ಯಾರ್ಥಿಗಳಿಗೆ ಹಾಗಾದ್ರೆ ನ್ಯಾಯ ಇಷ್ಟೇನಾ? ರಾಜೀನಾಮೆಯಿಂದ ಎಲ್ಲಾ ವ್ಯವಸ್ಥೆ ಕೂಡ ಸುಧಾರಿಸುತ್ತಾ ಈಗ ಆಗ್ತಾ ಇರುವ ಶಿಕ್ಷಣ ಕ್ಷೇತ್ರದಲ್ಲಿನ ಲೂಪ್ ಹೋಲ್ಸ್ ಏನಿದೆ, ಡ್ರಾಬ್ಯಾಕ್ಸ್ ಏನಿದೆ ಶಿಕ್ಷಣ ಕ್ಷೇತ್ರದಲ್ಲಿ, ಅದೆಲ್ಲದಕ್ಕೂ ಕೂಡ ಕೇವಲ ರಾಜೀನಾಮೆ ಪರಿಹಾರ ಆಗುತ್ತಾ? ಇಂಥ ಕೆಲ ಪ್ರಶ್ನೆಗಳಿಗೆ ಎಡೆ ಮಾಡಿಕೊಟ್ಟಿದೆ ಕೇಂದ್ರ ಸರ್ಕಾರ. ಕೇವಲ ರಾಜೀನಾಮೆಯನ್ನ ಪಡೆದು ಸುಮ್ಮನಾಗತ್ತಾ ಅಥವಾ ಆಮೂಲಾಗ್ರ ಬದಲಾವಣೆ ಶಿಕ್ಷಣ ಕ್ಷೇತ್ರದಲ್ಲಿ ಅದರಲ್ಲೂ ಬಹಳ ವಿಶೇಷವಾಗಿ ಈ ನೀಟ್ ಪರೀಕ್ಷೆಗೆ ಹಾಗೆ ಕಾಂಪಿಟೇಟಿವ್ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ NTA ರೀತಿಯ ಪರೀಕ್ಷೆಯನ್ನ ನಡೆಸುವಂತಹ ಸಂಸ್ಥೆಗಳು, ಮಂಡಳಿಗಳಿಗೆ ಆಮೂಲಾಗ್ರ ಬದಲಾವಣೆಯನ್ನ ಕೂಡ ಕೇಂದ್ರ ಸರ್ಕಾರ ತರುತ್ತಾ? ಇಂಥ ಪ್ರಶ್ನೆಗಳಿಗೆ ಇನ್ನೂ ಕೂಡ ಉತ್ತರ ಸಿಗೋದು ಬಾಕಿ ಇದೆ. ಶ್ರೀಲಕ್ಷ್ಮಿ. ಎಸ್ ಸ್ಮಿತಾ, ನೀವು ಹೇಳ್ತಾ ಇದ್ದಾಗೆ ಎಜುಕೇಶನ್ ಬಿಲ್ ಈಗೇನು ಮಂಡನೆ ಆಗಿದೆ ಅದರಲ್ಲೂ ಕೂಡ ಅದು ತಂದ್ರೂ ಕೂಡ ಬಹುಶಃ ಅನೇಕ ಸುಧಾರಣೆಗಳಾಗುತ್ತೆ ಅಂತ ಅನ್ಸುತ್ತೆ. ಗೊತ್ತಿಲ್ಲ ಹೆಂಗದನ್ನ ಕೇಂದ್ರ ಸರ್ಕಾರ ತಗೊಂಡೋಗುತ್ತೆ, ಮುಂದೆ ತಗೊಂಡೋಗುತ್ತೆ ಅನ್ನೋದನ್ನ ಇಂಪ್ಲಿಮೆಂಟೇಷನ್ ಲೆವೆಲ್ ಅಲ್ಲಿ ಯಾವ ತರ ಆಗುತ್ತೆ ಅನ್ನೋದನ್ನು ಕೂಡ ನೋಡ್ಬೇಕಾಗುತ್ತೆ. ರೈಟ್, ಥ್ಯಾಂಕ್ಸ್ ಲಾಟ್ ಸ್ಮಿತಾ, ಸಾಕಷ್ಟು ಮಾಹಿತಿಯನ್ನ ಕೊಟ್ರಿ. ನೋಡ್ತಾ ಇದ್ವಿ ವೀಕ್ಷಕರೇ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಸಲ್ಲಿಸಿರ್ತಕ್ಕಂಥದ್ದು, ಆ ರಾಜೀನಾಮೆ ಸ್ವೀಕಾರವಾಗಿದೆ. ಯಾಕೆ ಹೀಗೆ ಮಾಡ್ತು ಕೇಂದ್ರ ಸರ್ಕಾರ ಅನ್ನೋದೊಂದು ಒಂದು ರಾಜಕೀಯ ಪ್ರಶ್ನೆ ಹಾಗೆ ಉಳ್ಕೊಂಡ್ಬಿಡುತ್ತೆ. ಇದೇ ರಾಜೀನಾಮೆಯನ್ನ ಈಗ ಇವರು 4 ದಿನಗಳು ಮುಂಚೆ ಅಥವಾ 1 ವಾರಕ್ಕೂ ಮುಂಚೆ ಪಡ್ಕೊಂಡಿದ್ರೆ ಬಹುಶಃ ಇಷ್ಟೆಲ್ಲ ರಂಪಾಟನೇ ಆಗ್ತಿರ್ಲಿಲ್ವೇನೋ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಯಾಕೆ ಇಷ್ಟು ತಡ ಮಾಡಿದ್ರು ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಜೊತೆಗೆ ಈಗ ರಾಜೀನಾಮೆ ಪಡೆದಿರ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಕೇಂದ್ರ ಸರ್ಕಾರ ಸೋಲ್ತಾ ಪ್ರತಿಭಟನಾಕಾರರ ಒತ್ತಡಕ್ಕೆ ಅನ್ನೋ ಒಂದು ಭಾವನೆ ಬರೋ ಹಾಗೆ ಮಾಡ್ತಲ್ಲ, ಅದಕ್ಕೆ ಏನು ಇವರ ಉತ್ತರ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಯಾಕೆ ಇಷ್ಟೊಂದು ದೇಶಾದ್ಯಂತ ಪ್ರತಿಭಟನೆಗಳು ಮತ್ತು ಆ ಪ್ರತಿಭಟನೆಗಳು ನಡೆದಿರ್ತಕ್ಕಂಥ ರೀತಿ ಇದೆಯಲ್ಲ, ಯಾರ್ಯಾರೋ ಬಂದು ಅದರಲ್ಲಿ ಸೇರ್ಕೊಂಡು ವಿದ್ಯಾರ್ಥಿ ಪ್ರತಿಭಟನೆಗಳನ್ನ ಹೈಜಾಕ್ ಮಾಡಿ, ಕಲ್ಲು ತೂರಾಟ ಮಾಡಿ, ಹಿಂಸಾತ್ಮಕ ರೀತಿಯ ಪ್ರತಿಭಟನೆಗಳನ್ನ ದೇಶದೆಲ್ಲೆಡೆ ಚಾಲು ಮಾಡಿ, ಇಷ್ಟಕ್ಕೆಲ್ಲ ಯಾಕೆ ಎಡೆ ಮಾಡಿ ಕೊಡಬೇಕಾಗಿತ್ತು ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಏನ್ ಸ್ಟ್ರಾಟಜಿ ಇದೆ ಇದು, ಬೇಕಿತ್ತ ಇಂಥವೆಲ್ಲ ಅನ್ನುವಂಥದ್ದು. ಹಾಗೆ ಸಾಕಷ್ಟು ಪ್ರಶ್ನೆಗಳನ್ನ ಒಟ್ಟು ಪ್ರಕರಣ ಹುಟ್ಟು ಹಾಕಿದೆ. ಮತ್ತೆ ಈಗಾಗಲೇ ಸ್ಮಿತಾ ರಂಗನಾಥ್ ಹೇಳ್ತಾ ಇದ್ದಾಗೆ ಈ ಸಂಸ್ಥೆಗಳೇನಿದ್ದಾವಲ್ಲ, ಉನ್ನತ ಶಿಕ್ಷಣ ಸಂಸ್ಥೆಗಳನ್ನ ಒಂದು ರೀಸ್ಟ್ರಕ್ಚರಿಂಗ್ ಮಾಡುವಂತಹ ಕೆಲಸ ನಡೆಯುತ್ತಾ? ಇಂಪ್ಲಿಮೆಂಟೇಷನ್ ಲೆವೆಲ್ ಅಲ್ಲಿ ಈಗ ಮಂಡಿಸಿರ್ತಕ್ಕಂಥ ಶಿಕ್ಷಣ ಕಾಯ್ದೆ, ಏನು ಹೊಸ ಶಿಕ್ಷಣ ಕಾಯ್ದೆ ಇದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ಅದು ಇಂಪ್ಲಿಮೆಂಟೇಷನ್ ಲೆವೆಲ್ ಅಲ್ಲಿ ಸಕ್ಸಸ್ಫುಲ್ ಆಗುತ್ತೆ, ಯಶಸ್ವಿ ಆಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಈ ಪೇಪರ್ ಲೀಕ್ ಆಗದ ಹಾಗೆ, ಶಿಕ್ಷಣ ವ್ಯವಸ್ಥೆಯಲ್ಲಿ ಈ ರೀತಿಯ ಲೂಪ್ ಹೋಲ್ಗಳು ಇರದ ಹಾಗೆ ಯಾವ ರೀತಿಯಲ್ಲಿ ಬಿಗಿ ಕ್ರಮಗಳನ್ನ ಕೈಗೊಳ್ಳಲಾಗುತ್ತೆ, ಮುಂದೆ ಈ ಸ್ಥಾನಕ್ಕೆ ಯಾರು ಬರ್ತಾರೆ, ಮತ್ತೆ ನೀಟ್ನಂತಹ ಅಕ್ರಮಗಳು ಆಗದ ಹಾಗೆ ಹೇಗೆ ನೋಡ್ಕೊಳ್ಳುತ್ತೆ, ಅದರ ಭರವಸೆ ಏನು, ಈಗಾಗಲೇ ಏನು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆಯಲ್ಲ ಅದಕ್ಕೆ ಹೆಂಗೆ ಕಾಂಪನ್ಸೇಟ್ ಮಾಡ್ತಾರೆ, ಹೀಗೆ ಸಾಕಷ್ಟು ಪ್ರಶ್ನೆಗಳು ಇನ್ನೂ ಕೂಡ ಉಳಿದಿದೆ. ಜೊತೆಗೆ ಈ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನ ಈ ಕ್ಷಣ ಸ್ಟಾಪ್ ಮಾಡ್ತಾರಾ? ಒಂದು ವೇಳೆ ಸ್ಟಾಪ್ ಮಾಡಿದ್ರೆ ಇವ್ರ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಸ್ಟಾಪ್ ಮಾಡಿದ್ರೆ ಈ ಕಲ್ಲು ಹೊಡಿತಿದ್ರಲ್ಲ, ಇವರೆಲ್ಲ ಯಾರು? ಹಂಗಿದ್ರೆ ಭಾರತ್ ತೇರೆ ತುಕಡೆ ಹೋಂಗೆ ಕೈಂಡ್ ಆಫ್ ಜನಗಳು ಒಂದಷ್ಟು ಇದ್ರಲ್ಲ, ಅವರೆಲ್ಲ ಯಾರು? ಆಮೇಲೆ ಉಮರ್ ಖಾಲಿದ್ ವಿಚಾರ ಯಾಕೆ ಬಂತು ನೀಟ್ ಪ್ರತಿಭಟನೆ ವಿಚಾರದಲ್ಲಿ? ಈ ಪ್ರಶ್ನೆಗಳು ಹಾಗೆ ಉಳಿತವೆ. ಇದರ ವಿಚಾರವಾಗಿ ಕೇಂದ್ರ ಸರ್ಕಾರ ಕ್ರಮ ಕೈಗೊಳ್ಳುತ್ತಾ? ದೆಹಲಿಯಲ್ಲಿ ದಂಗೆಗಳು ಯಾಕಾದವು ಪ್ರತಿಭಟನೆ ಹೆಸರಲ್ಲಿ? ಈ ಕ್ಷಣ ಬಿಹಾರ್ನಲ್ಲೂ ಕೂಡ ದಂಗೆ ನಡೀತಾ ಇದೆಯಲ್ಲ, ಕಲ್ಲು ತೂರಾಟ ನಡೀತಾ ಇದೆಯಲ್ಲ, ಅದ್ಯಾಕೆ? ನಮ್ಮ ವಿದ್ಯಾರ್ಥಿಗಳು, ನ್ಯಾಯ ಕೇಳುವಂತಹ ವಿದ್ಯಾರ್ಥಿಗಳು ಕಲ್ಲು ತೂರಾಟ ಮಾಡ್ತಾರಾ? ಮಾಡಿದ್ರೆ ಯಾಕೆ ಮಾಡ್ತಾ ಇದ್ದಾರೆ? ಈ ಹಿಂದೆ ಜಮ್ಮು ಕಾಶ್ಮೀರದ ಕಲ್ಲು ತೂರಾಟವನ್ನು ನೆನಪಿಸುವಂತಹ ಕಲ್ಲು ತೂರಾಟ ಬಿಹಾರದಲ್ಲಿ ಯಾಕೆ ನಡೀತಾ ಇದೆ ಈಗ? ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗೋದು ಬಾಕಿ ಇದೆ. ಒಟ್ಟಿನಲ್ಲಿ ಈ ಪ್ರತಿಭಟನೆ ಅತ್ಯಂತ ವಿಕ್ಷಿಪ್ತವಾದಂತಹ ಒಂದು ಪ್ರತಿಭಟನೆ ಆಗಿತ್ತು ಅನ್ನೋದಂತೂ ಸತ್ಯ. ಆದ್ರೆ ನಿಜವಾದ ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನ ಹೈಜಾಕ್ ಮಾಡಲಾಯ್ತಾ ಅನ್ನುವಂತಹ ಪ್ರಶ್ನೆ ಇದರಲ್ಲಿ ಉಳ್ಕೊಳ್ಳುತ್ತೆ. ಮತ್ತು ಕೇಂದ್ರಕ್ಕೆ ಇನ್ಪುಟ್ಸ್ ಇರ್ಲಿಲ್ವಾ ಇಷ್ಟೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ? ಇಷ್ಟೆಲ್ಲ ಆಗೋದಕ್ಕೆ ಯಾಕೆ ಬಿಟ್ರು ಅನ್ನೋ ಪ್ರಶ್ನೆ ಹಾಗೆ ಉಳಿದಿದೆ.